ಹಾಯ್ ಹೆಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ತುಂಬ ದಿವಸದ ನಂತರ ಇವತ್ತು ನಮ್ಮ ಮನೇಲಿ ಚಪಾತಿ ಮಾಡ್ತಾ ಇದ್ದಾರೆ. ಮೊದಲು ವಾರಕ್ಕೊಂದ್ಸತಿ ಆದರೂ ಚಪಾತಿ ಮಾಡ್ತಾ ಇರ್ತಿದ್ರು. ಇವಾಗ ಚಪಾತಿ ಮಾಡೋದೇ ಕಡಿಮೆ ಆಗಿಬಿಟ್ಟಿದೆ. ಪಪ್ಪಾಗೆ ಶುಗರ್ ಇದೆ, ಹಾಗಾಗಿ ಚಪಾತಿ ಮಾಡ್ತಾ ಇರ್ತಿದ್ವಿ. ಶುಗರ್ ಇರೋರು ನೈಟ್ ಊಟ ಮಾಡಬಾರ್ದು, ಶುಗರ್ ಹೆಚ್ಚಾಗುತ್ತೆ, ಚಪಾತಿ ತಿನ್ನಬೇಕು ಅಂತ ಹೇಳ್ತಾರೆ. ಇವತ್ತು ಶುಗರ್ ಚೆಕ್ ಮಾಡಿದಾಗ ಜಾಸ್ತಿ ಇತ್ತು, ಅದಕ್ಕೆ ಪಪ್ಪಾಗೆ ಚಪಾತಿ ಮಾಡಿದೆ. ಹಾಗೆ ಎಲ್ರಿಗೂ ಕೂಡ ಚಪಾತಿನೇ ಮಾಡಿದೆ. ನಾನು ಕೂಡ ಇತ್ತೀಚೆಗೆ ಸ್ವಲ್ಪ ದಪ್ಪ ಆಗಿದ್ದೀನಿ, ಅದಕ್ಕೆ ನನ್ನ ಹುಡುಗ ನನ್ನ ಡುಮ್ಮಿ ಅಂತ ಹೇಳ್ತಾನೆ. ಅದಕ್ಕೆ ನಾನು ಕೂಡ ಇವತ್ತು ಚಪಾತಿನೇ ತಿಂದೆ. ಯಾಕೆ ಅಂದರೆ ಸಣ್ಣ ಆಗಬೇಕು ಅಂತ ಇರೋರು, ಡಯಟ್ ಮಾಡೋರು ಚಪಾತಿ ತಿನ್ನಬೇಕು. ಅದಕ್ಕೆ ಪಪ್ಪಾಗೆ ಅಂತ ಮಮ್ಮಿ ಹಾಗಲಕಾಯಿ ಬಾಜಿ ಮಾಡ್ತಾ ಇದ್ದಾರೆ ಚಪಾತಿ ಜೊತೆ ತಿನ್ನೋಕೆ ಅಂತ. ನನಗೆ ಹಾಗಲಕಾಯಿ ಬಾಜಿ ಇಷ್ಟ ಇಲ್ಲ. ಹಾಗಲಕಾಯಿ ತಿನ್ನಬೇಕು, ಹೆಲ್ತ್ಗೆ ಒಳ್ಳೆಯದು. ಸ್ವಲ್ಪ ಕಹಿ ಇರುತ್ತೆ ಅಷ್ಟೇ, ಜಾಸ್ತಿ ಏನು ಕಹಿ ಇರಲ್ಲ. ನಾನು ಹಾಗಲಕಾಯಿನ ಫ್ರೈ ಮಾಡಿ ತಿಂತೀನಿ, ಬಟ್ ಬಾಜಿ ಇಷ್ಟ ಆಗಲ್ಲ. ಅದಕ್ಕೆ ಅಮ್ಮ ಹೇಳಿದ್ಲು ನಮಗೆ ಚಪಾತಿ ಜೊತೆ ತಿನ್ನೋಕೆ ಅಂತ ಎಗ್ ಬುರ್ಜಿ ಮಾಡ್ಕೊ ಅಂತ. ಹಳೆ ಸ್ಟೈಲಲ್ಲಿ ಎಗ್ ಬುರ್ಜಿ ಯಾರು ಮಾಡ್ತಾರೆ? ಅದನ್ನು ತಿಂದು ತಿಂದು ಬೋರ್ ಆಗಿಬಿಟ್ಟಿದೆ. ಜೊತೆಗೆ ಚಪಾತಿ ಜೊತೆ ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ಚಪಾತಿ ಜೊತೆ ತಿನ್ನೋಕೆ ಗ್ರೇವಿ ಥರ ಏನಾದರೂ ಬೇಕು ಅಲ್ಲ, ಅದಕ್ಕೆ ಸ್ಪೆಷಲ್ಲಾಗಿ ಬಾಯ್ಲ್ಡ್ ಎಗ್ ಗ್ರೇವಿನ ಮಾಡಿದೆ. ಇದಕ್ಕೂ ಮೊದಲು ಒಂದ್ಸತಿ ಈ ಗ್ರೇವಿನ ಮಾಡಿದಾಗ ನಾನು ಏನೋ ಮಾಡೋಕ್ಕೆ ಹೋಗಿ ಈ ಗ್ರೇವಿನ ರೆಡಿ ಮಾಡಿಬಿಟ್ಟಿದ್ದೆ. ತುಂಬ ಭಯ ಆಗಿತ್ತು, ಏನೋ ಮಾಡೋಕ್ಕೆ ಅಂತ ಹೋಗಿ ಇನ್ನೇನೋ ಹೊಸ ಥರ ರೆಸಿಪಿ ಆಗೋಯ್ತಲ್ಲ ಅಂತ. ಅದನ್ನು ತಿಂದ ಮೇಲೆ ಗೊತ್ತಾಯಿತು ಅದರ ಟೇಸ್ಟ್ ಸೂಪರ್ ಆಗಿತ್ತು. ನನಗೆ ಆವಾಗ ಅನಿಸ್ತು ನಾನು ಏನು ಮಾಡೋಕ್ಕೆ ಅಂತ ಹೋಗಿದ್ದೆ, ಅದು ಆಗದೆ ಇದ್ದದ್ದೇ ಚಲೋ ಆಯಿತು ಅಂತ. ಯಾಕೆ ಅಂದರೆ ಈ ಥರ ಸೂಪರ್ ಆಗಿರೋ ರೆಸಿಪಿ ನನಗೆ ಸಿಗ್ತಾನೇ ಇರಲಿಲ್ಲ. ಅವತ್ತು ಬೈ ಮಿಸ್ಟೇಕಿಂದ ಕ್ರಿಯೇಟ್ ಆದಂಥ ರೆಸಿಪಿನ ಇವತ್ತು ಮತ್ತೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ಗೆ, ಲಂಚ್ ಬಾಕ್ಸ್ಗೆ ಅಥವಾ ಅರ್ಜೆಂಟಾಗಿ ಒಂದು ಸೂಪರಾಗಿರೋ ಟೇಸ್ಟಿಯಾಗಿರೋ ರೆಸಿಪಿನ ಮಾಡಬೇಕು ಅಂತ ಇರ್ತೀರ, ಆಗ ಇದನ್ನು ಟ್ರೈ ಮಾಡಿ. ಚಪಾತಿ ಮಾಡಿದಾಗ ಅಥವಾ ದೋಸೆ ಮಾಡಿದಾಗ, ಇಲ್ಲ ಅಂದರೆ ಇದನ್ನು ಅನ್ನ ಜೊತೆ ಕೂಡ ಕಲಸಿ ತಿನ್ಬೋದು. ಕಡಿಮೆ ಸಾಮಗ್ರಿಯಿಂದ ತುಂಬ ಸುಲಭವಾಗಿ ಈ ರೆಸಿಪಿನ ಮಾಡ್ಬೋದು. ಚಪಾತಿ ಜೊತೆ ಈ ಗ್ರೇವಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಪಾತಿ ಇಷ್ಟಪಡೋ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಚಪಾತಿ ಮಾಡಿದಾಗ ಮಿಸ್ ಮಾಡ್ದೇನೆ ಈ ರೆಸಿಪಿನ ಮಾಡೋಕ್ಕೆ ಹೇಳಿ. ಚಪಾತಿ ಯಾಕೆ ಹೆಲ್ತ್ಗೆ ಒಳ್ಳೆಯದು ಅಂತ ಅಂದರೆ, ಶುಗರ್ ಇರೋರಿಗೆ ಅಷ್ಟೇ ಒಳ್ಳೆಯದು ಅಂತ ಅಲ್ಲ. ಗೋಧಿ ಹಿಟ್ಟಿನಿಂದ ಮಾಡುವ ಚಪಾತಿಯಲ್ಲಿ ಫೈಬರ್, ಕಾರ್ಬೋಹೈಡ್ರೇಟ್, ಸ್ವಲ್ಪ ಪ್ರೋಟೀನ್ ಹಾಗೂ ಹಲವು ಪೋಷಕಾಂಶಗಳು ಇರುತ್ತೆ. ಚಪಾತಿ ನಮಗೆ ಹೊಟ್ಟೆ ತುಂಬಿದ ಫೀಲು ಹೆಚ್ಚು ಸಮಯ ಇರೋ ಹಾಗೆ ಮಾಡುತ್ತೆ. ಅಂದರೆ ತುಂಬ ಸಮಯದವರೆಗೂ ಹೊಟ್ಟೆ ತುಂಬಿದ ಹಾಗೇ ಇರುತ್ತೆ. ಇವತ್ತು ನಾನು ಈ ಹೆಲ್ದಿ ಚಪಾತಿ ಜೊತೆಗೆ ರುಚಿ ರುಚಿಯಾದ ಎಗ್ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ. ಎಗ್ನಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರೋದ್ರಿಂದ ಈ ಕಾಂಬಿನೇಷನ್ ರುಚಿ ಜೊತೆಗೆ ಪೌಷ್ಟಿಕನೂ ಆಗಿರುತ್ತೆ. ಮೊಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರೋಟೀನ್, ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಇರುತ್ತೆ. ಇದು ದೇಹದ ಬೆಳವಣಿಗೆಗೆ, ಸ್ನಾಯುಗಳ ಆರೋಗ್ಯ ಮತ್ತು ದೈನಂದಿನ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತೆ. ಮೊಟ್ಟೆಯಿಂದ ಎಷ್ಟೋ ರೀತಿಯ ರೆಸಿಪಿಗಳನ್ನು ಮಾಡಬಹುದು. ಸ್ಕೂಲ್ಗೆ, ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಅಂತೂ ಎಗ್ ಪಫ್ ಅಂದರೆ ತುಂಬಾ ಇಷ್ಟ. ಯಾಕೆ ಅಂದರೆ ಸ್ಕೂಲಿಂದ ಬರುವಾಗ ಬೇಕರಿಗೆ ಹೋಗಿ ಎಗ್ ಪಫ್ಸ್ನ ತಿಂದು ಬರ್ತಾರೆ. ಮಕ್ಕಳಿಗೆ ಅಂತ ಅಲ್ಲ, ಎಲ್ರಿಗೂ ಇಷ್ಟನೇ. ಆದರೆ ಚಪಾತಿ ಜೊತೆಗೆ ಯಾವ ಗ್ರೇವಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಈ ರೆಸಿಪಿ. ಹಾಗೆಯೇ ಜೊತೆಗೆ ಇದನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಏನು ಅಂದರೆ ಮೊಟ್ಟೆನ ಚೆನ್ನಾಗಿ ಬೇಯಿಸಿ ತಿಂದರೆ ಒಳ್ಳೆಯದು. ಮಕ್ಕಳಿಗೆ ಏನಾದರೂ ಮೊಟ್ಟೆ ಬೇಯಿಸಿ ಕೊಡ್ತೀರಾ ಅನ್ನೋದಾದರೆ ಚೆನ್ನಾಗಿ ಬೇಯಿಸಿ ಕೊಡಬೇಕು.
ಗ್ಯಾಸ್ ಮೇಲೆ ಬೇಯಿಸಬೇಕು ಅಂತ ಅಂದರೆ ಗ್ಯಾಸ್ ತುಂಬಾ ವೇಸ್ಟ್ ಆಗುತ್ತೆ. ಈಗ ಸರಿಯಾಗಿ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಅಷ್ಟೇ ಅಲ್ಲ, ಗ್ಯಾಸ್ ಮೇಲೆ ಬೇಯಿಸೋಕ್ಕೆ ಹೋದರೆ ತುಂಬ ಲೇಟ್ ಕೂಡ ಆಗುತ್ತೆ. ಬೇಗ ಬೇಯಬೇಕು ಅಂದರೆ ಚೆನ್ನಾಗಿ ಬೆಂದಿರಲ್ಲ. ಅದಕ್ಕೆ ಅಂತ ನಾನು ಎಗ್ ಬಾಯ್ಲರ್ ಎಗ್ ಕುಕ್ಕರ್ನ ತಗೊಂಡೆ. ಜಸ್ಟ್ 300 ರೂಪೀಸ್ಗೆ ಇಷ್ಟು ಚೆನ್ನಾಗಿರೋ ಎಗ್ ಕುಕ್ಕರ್ ಸಿಗ್ತಿದೆ. ತುಂಬ ಬೇಗನೆ ಬೇಯುತ್ತೆ, ಹಾಗೆ ಚೆನ್ನಾಗಿ ಕೂಡ ಬೇಯುತ್ತೆ. ನೀವು ನೋಡಿದ್ದೀರಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಾನು ತಗೊಂಡಿದ್ದು ಎಲೆಕ್ಟ್ರಿಕ್ ಎಗ್ ಬಾಯ್ಲರ್. ಎಗ್ ಕುಕ್ಕರ್ನಲ್ಲಿ ನಾನು ಮೊಟ್ಟೆನ ಹಾಕಿ ಬೇಯಿಸೋದಕ್ಕೆ ಅಂತ ಸ್ವಿಚ್ ಆನ್ ಮಾಡಿ ಹೋಗಿಬಿಟ್ಟೆ. ಸ್ವಿಚ್ ಆಫ್ ಮಾಡೋಕ್ಕೆ ನನಗೆ ನೆನಪಿರಲಿಲ್ಲ. ನಾನು ಅಂದ್ಕೊಂಡೆ ಮೊಟ್ಟೆ ಎಲ್ಲ ಸುಟ್ಟೋಗಿರುತ್ತೆ ಅಂತ. ಬಂದು ನೋಡಿದಾಗ ಅದು ಆಟೋಮೆಟಿಕ್ಲಿ ಆಫ್ ಆಗಿತ್ತು. ಎಗ್ ಬಾಯ್ಲ್ ಆದಾಗ ಆಟೋಮೆಟಿಕ್ಲಿ ಅದು ಆಫ್ ಆಗುತ್ತೆ. ಅದಕ್ಕೆ ಈ ಎಗ್ ಕುಕ್ಕರ್ ನನಗೆ ತುಂಬಾ ಇಷ್ಟ ಆಯಿತು. ನೀವು ಕೂಡ ಬೇಕು ಅಂದರೆ ಈ ಎಗ್ ಕುಕ್ಕರ್ನ ತಗೊಳ್ಳಿ. ತುಂಬ ಚೆನ್ನಾಗಿ ಬೇಯುತ್ತೆ, ಬೇಗನೆ ಬೇಯುತ್ತೆ. ಇಷ್ಟು ಚೆನ್ನಾಗಿರೋ ಕುಕ್ಕರ್ ಜಸ್ಟ್ 300 ರೂಪೀಸ್ಗೆ ಸಿಗ್ತಾ ಇದೆ. ನೋಡಿ, ಮಾತಾಡ್ತಾ ಬಾಯ್ಲ್ಡ್ ಎಗ್ ಗ್ರೇವಿ ರೆಡಿ ಆಗ್ತಾನೆ ಬಂತು. ಎಷ್ಟು ಚೆನ್ನಾಗಿ ಎಗ್ ಗ್ರೇವಿ ರೆಡಿಯಾಗಿದೆ. ಇದು ನೋಡೋಕ್ಕೆ ಪಾಲಕ್ ಪನ್ನೀರ್ ಥರನೇ ಕಾಣಿಸ್ತಾ ಇದೆ. ಸ್ವಲ್ಪ ಟೇಸ್ಟ್ ಕೂಡ ಅದೇ ಥರನೇ ಬರ್ತಾ ಇದೆ, ಪಾಲಕ್ ಪನ್ನೀರ್ ಥರ. ನೋಡಿ, ಮೊಟ್ಟೆ ಎಲ್ಲ ಪನ್ನೀರ್ ಥರ ಕಾಣಿಸ್ತಾ ಇದೆ. ಮತ್ತು ಆ ಗ್ರೇವಿ ಪಾಲಕ್ ಗ್ರೇವಿ ಹಾಗೆಯೇ ಕಾಣಿಸ್ತಾ ಇದೆ. ಸ್ಮೆಲ್ ಕೂಡ ಅದೇ ಥರ ಬರ್ತಿದೆ, ಪಾಲಕ್ ಪನ್ನೀರ್ ಥರ. ಚಪಾತಿ ಜೊತೆಗೆ ಈ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಅಮ್ಮ ಹೇಳಿದ್ದು ಎಗ್ ಬುರ್ಜಿ ಮಾಡು ಅಂತ, ನಾನು ಮಾಡಿದ್ದು ಎಗ್ ಗ್ರೇವಿ. ನೋಡಿ, ಎಗ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ. ಅಮ್ಮ ಕೂಡ ಈ ರೆಸಿಪಿನ ಕೇಳ್ತಾ ಇದ್ದಾರೆ, ಯಾವ ರೀತಿ ಮಾಡಿದೆ ಅಂತ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಮನೇಲಿ ಚಪಾತಿ ಮಾಡಿದಾಗ.